ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್. ನಾನು ನವೀನ್ ಸೂರ್ಯ. ರಂಜಾನ್ ಹಬ್ಬ ಪ್ರತಿಯೊಬ್ಬ ಮುಸಲ್ಮಾನರಿಗೆ ವರ್ಷದಲ್ಲಿ ಒಂದು ಬಾರಿ ಬರುವ ಅತ್ಯಂತ ದೊಡ್ಡ ಹಬ್ಬ. ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವದಾದ್ಯಂತ ಇರುವ ಎಲ್ಲ ಮುಸಲ್ಮಾನರು ಒಂದು ತಿಂಗಳ ಕಾಲ ಕಟ್ಟುನಿಟ್ಟಾಗಿ ಉಪವಾಸವಿದ್ದು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ರಂಜಾನ್ ಆಚರಿಸುತ್ತಾರೆ. ಅದರಲ್ಲೂ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಇಫ್ತಾರ್ ಕೂಟ ಹೆಚ್ಚು ಪ್ರಸಿದ್ಧಿಯಾಗಿದೆ. ದಿನದ ಉಪವಾಸವನ್ನು ಕೊನೆಗೊಳಿಸುವಾಗ ಇಫ್ತಾರ್ ಕೂಟವನ್ನು ಆಯೋಜಿಸುತ್ತಾರೆ. ಇದರ ಅರ್ಥ ಉಪಹಾರ ಎಂಬುದಾಗಿದೆ. ಮುಸಲ್ಮಾನರು ದೈನಂದಿನ ಉಪವಾಸವನ್ನು ಕೊನೆಗೊಳಿಸುವ ಸಂದರ್ಭ ರಂಜಾನ್ನ ಪ್ರತಿದಿನ ಸೂರ್ಯಾಸ್ತದ ಸಮಯದಲ್ಲಿ ಇಫ್ತಾರ್ ಬಡಿಸಲಾಗುತ್ತದೆ. ಇಫ್ತಾರ್ ನಂತರ ಪ್ರತಿದಿನದ ಉಪವಾಸದ ಅಂತ್ಯವನ್ನು ಸೂಚಿಸುತ್ತದೆ. ರಂಜಾನ್ ಉದಾರತೆ ಮತ್ತು ದಾನಕ್ಕೆ ನವೀಕೃತ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಮತ್ತು ಇಫ್ತಾರ್ ಅದರೊಂದಿಗೆ ಸಂಪರ್ಕ ಹೊಂದಿದೆ. ಇತರರು ತಮ್ಮ ಉಪವಾಸವನ್ನು ಮುರಿಯಲು ಆಹಾರವನ್ನು ಒದಗಿಸುವುದು ಆಚರಣೆಯ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ. ವಿಶ್ವದಾದ್ಯಂತ ಅನೇಕ ಮುಸ್ಲಿಮರು ಸಮುದಾಯಗಳು ಮತ್ತು ಮಸೀದಿಗಳ ಮೂಲಕ ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ಇಫ್ತಾರ್ ಊಟವನ್ನು ಒದಗಿಸುವ ಸಹಾಯ ಮಾಡುತ್ತಾರೆ. ಇದರ ಭಾಗವಾಗಿ ಇಂದು ತನ್ನೆಲ್ಲ ಸೋದರ ಮುಸ್ಲಿಂ ಸಮುದಾಯದವರಿಗೆ ಸಮಾಜ ಸೇವಕ ಶಿವು ಚಂಗಾವರ ಶಿರಾ ತಾಲೂಕಿನ ಸೋರೆಕುಂಟೆ ಹಾಗೂ ಹುಣಸೆಹಳ್ಳಿ ಭಾಗದ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ನಿಮಿತ್ತ ಸತತವಾಗಿ ಒಂದು ತಿಂಗಳಿಂದ ಶ್ರದ್ಧೆ ಭಕ್ತಿಯಿಂದ ಉಪವಾಸ ನೀಡುತ್ತಿರುವ ಮುಸ್ಲಿಂ ಸಮುದಾಯ ಸಹೋದರರಿಗೆ ಹಣ್ಣು, ತಂಪು ಪಾನೀಯ, ಸಿಹಿ ಹಂಚಿ ರಂಜಾನ್ ಹಬ್ಬದ ಶುಭಾಶಯ ಕೋರಿ ಮಾತನಾಡಿದರು. ರಂಜಾನ್ ಮುಸಲ್ಮಾನರ ಪವಿತ್ರ ತಿಂಗಳಾಗಿದ್ದು ಅಲ್ಲಾಹನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಮಾರ್ಗವಾಗಿದೆ. ಇದು ಕೋಮು ಸೌಹಾರ್ದದ ಸಂಕೇತವಾಗಿದೆ. ಎಲ್ಲರೂ ಸೇರಿ ಹಬ್ಬ ಹರಿದಿನದ ಆಚರಿಸಿದರೆ ಸಮಾಜದಲ್ಲಿ ಸಂತೋಷ, ನೆಮ್ಮದಿ, ಶಾಂತಿ ನೆಲೆಸಲಿದೆ. ಹಿರಿಯ ಮುಖಂಡರಾದ ಹುಣಸೆಹಳ್ಳಿ ಶಶಿಧರ್ ಮಾತನಾಡಿ, ಇಫ್ತಾರ್ ಕೂಟದಲ್ಲಿ ಪಾಲ್ಗೊಳ್ಳುವುದರಿಂದ ಪ್ರತಿಯೊಬ್ಬರೂ ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರಣೆಯಾಗಲಿದೆ. ಆತ್ಮಶುದ್ಧಿಗಾಗಿ ಉಪವಾಸ ಮಾಡುವುದಾಗಿ ಜಗತ್ತಿನ ಶ್ರೇಷ್ಠ ಆರಾಧನೆ ಉಪವಾಸ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಸಲ್ಮಾನ ಬಾಂಧವರು, ಗ್ರಾಮಸ್ಥರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಹುಣಸೆಹಳ್ಳಿಯ ಎಲ್ಲ ಸೋದರ ಸಮಾಜದ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ನಮ್ಮ ಹುಣಸೆಹಳ್ಳಿಯ ಹಿರಿಯ ಮುತ್ಸದಿಗಳು ಹಾಗೂ ನಮ್ಮ ಪ್ರೀತಿಯ ಅಣ್ಣ ಶಶಿಧರ್ ಅಣ್ಣವರೇ ಹಾಗೂ ಹುಣಸೆಹಳ್ಳಿ ಶಶಿಯಣ್ಣವರೇ, ಶ್ರೀನಿವಾಸ ಅಣ್ಣವರೇ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪತಿಯಾದಂಥ ತಿಪ್ಪೇಸ್ವಾಮಿ ಅವರೇ ಹಾಗೂ ಎಲ್ಲ ನನ್ನ ಬಾಂಧವರೇ, ಇಂದು ಈ ಇದಕ್ಕೆ ಮಸೀದಿಗೆ ಪ್ರಾರ್ಥನಾ ಮಂದಿರಕ್ಕೆ ನಮ್ಮ ಬಾಬಣ್ಣವ್ರು ಹೇಳಿರು, ಹಿಂಗೆ ಹೋಗಿ ಇಫ್ತಾರ್ ಕೂಟ ಇರುತ್ತೆ, ಹೋಗಿ ಏನಾದರೂ ಅವರು ಒಂದು ತಿಂಗಳಿಂದ ಉಪವಾಸ ಮಾಡ್ತಿರ್ತಾರೆ, ಅಲ್ಲಿ ಹೋಗಿ ಭೇಟಿ ಕೊಟ್ಟು ಬರಬೇಕು ಅಂತ ನಮ್ಮ ಬಾಬಣ್ಣವ್ರು ಸಲಹೆ ಕೊಟ್ಟರು. ಆ ಸಲಹೆ ಮೇರೆಗೆ ನಾನೊಂದು ಈ ಮಸೀದಿಗೆ ಭೇಟಿ ಕೊಟ್ಟಿದ್ದೇನೆ. ಆ ಅಲ್ಲ ಇವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹಾಗೆ ನಮ್ಮ ಇವ್ರನ್ನ ಈ ಪ್ರಾರ್ಥನಾ ಮಂದಿರಕ್ಕೆ ಒಂದು ತುಂಬ ಶ್ರಮ ಪಟ್ಟಿದಂಥ ನಮ್ಮ ಶಶಿಧರನವ್ರಿಗೂ ದೇವರು ಭಗವಂತ ಒಳ್ಳೇದು ಮಾಡಲಿ. ಹಾಗೂ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಹುಣಸೆಹಳ್ಳಿಯ ಎಲ್ಲ ನನ್ನ ಮುಸಲ್ಮಾನ್ ಸಹೋದರರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಚಂಗಾವರ ಶಿವರವರೇ ಹಾಗೂ ನನ್ನ ಸ್ನೇಹಿತರಾದಂಥ ಹುಣಸೆಹಳ್ಳಿ ಶ್ರೀನಿವಾಸರವರೇ ಹಾಗೂ ನಮ್ಮ ಹುಣಸೆಹಳ್ಳಿ ಪಂಚಾಯಿತಿ ಚೇರ್ಮನ್ರಾದಂಥ ತಿಪ್ಪೇಸ್ವಾಮಿಯವರೇ, ಈ ದಿವಸ ನಮ್ಮ ಹುಣಸೆಹಳ್ಳಿ ಮುಸಲ್ಮಾನ್ ಬಾಂಧವರ ಕಟ್ಟಿಸಿರ್ತಕ್ಕಂಥ ಮಸೀದಿಗೆ ಬಂದು ಶಿವರವರು ನಾನು ಇಫ್ತಾರ್ ಕೂಟಕ್ಕೆ ನಾನು ಅವ್ರಿಗೇನಾದರೂ ಒಂದು ಲೈಟಾಗಿ ತಿಂಡಿ ತಿನಿಸುಗಳನ್ನ ಕೊಡಬೇಕು ಅಂತಿದ್ದೀನಿ ಅಂತಂದು ನನಗೆ ಸುಮಾರು ಒಂದು 4 ಗಂಟೆಯಿಂದಲೇ ಫೋನ್ ಮಾಡಿದರು. ಅವರು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಬಂದಿದ್ದಾರೆ. ಅದನ್ನು ನಾವು ಈ ದಿವಸ ನಿಮಗೆ ವಿತರಣೆ ಮಾಡೋಗೋಣ ಅಂತ ಬಂದಿದ್ವಿ. ತಮಗೆ ಈ 31ನೇ ತಾರೀಕು ಬರ್ತಕ್ಕಂಥ ಸೋಮವಾರ ಬರ್ತಕ್ಕಂಥ ರಂಜಾನ್ ಹಬ್ಬದಲ್ಲಿ ನಿಮಗೆ ದೇವರು ಎಲ್ಲ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡಲಿ ಅಂತಂದು ನಾನು ಆ ಅಲ್ಲಾನಲ್ಲಿ ಬೇಡ್ಕೊಂತೀನಿ. ಹಾಗೆ ನೀವು ಸಹ ಎಲ್ಲ ಸಹಧರ್ಮೀಯರಂತೆ ಬಾಳಬೇಕು ಅಂತಂದು ನಿಮ್ಮಲ್ಲಿ ಕೈ ಮುಗಿದು ನಾನು ವಿನಂತಿಸ್ಕೊಳ್ತೇನೆ. ಶಿವು ಚಂಗಾವರ ಅವರು ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು. ರಂಜಾನ್ ಪ್ರಯುಕ್ತ ಇವತ್ತು ಸೋರೆಕುಂಟೆ ಗ್ರಾಮಕ್ಕೆ ಬಂದು ಮುಸ್ಲಿಂ ಸಮುದಾಯದವ್ರಿಗೆಲ್ಲನ ಖರ್ಜೂರ, ಹಣ್ಣು, ಬಿಸ್ಕೆಟು ವಿತರಣೆ ಮಾಡಿದ್ರು. ದೇವರು ಮುಂದಿನ ದಿನಗಳಲ್ಲಿ ಇನ್ನು ಸಮಾಜ ಸೇವೆ ಮಾಡೋಂಥ ಅವಕಾಶ ನಮ್ಮ ಶಿವಣ್ಣವ್ರಿಗೆ ಕೊಡ್ಲಿ ಅಂತ ಕೇಳ್ಕೊತಾರೆ. ಶಿವು ಚಂಗಾವರ ಅವರು ಇವತ್ತು ನಮ್ಮ ಸೋರೆಕುಂಟೆ ಗ್ರಾಮಕ್ಕೆ ಬಂದು ನಮ್ಮ ಮುಸ್ಲಿಂ ಸಮುದಾಯ ಜನತೆಗೆ ಇಫ್ತಾರ್ ಕೂಟಕ್ಕೆ ಖಜೂರ ಮತ್ತೆ ಬಿಸ್ಕಟ್ಟು ಮತ್ತೆ ಬಾಳೆಹಣ್ಣು ಅಂತದ್ದು ತಂದು ಕೊಟ್ಟು ಇವತ್ತೇನೋ ನಮಗೆ ತುಂಬಾ
ಇದು ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ, ಮುಂದಿನ ದಿನಗಳಲ್ಲಿ ಇದೇ ತರ ಅವರು ಮುಂದೆ ಬರ್ಲಿ ಅಂತ ನಾವು ಕೇಳ್ಕೊಂತೀವಿ. ಎಲ್ಲ ಹುಣಸೆಹಳ್ಳಿಯ ಮುಸಲ್ಮಾನ್ ಬಾಂಧವರಲ್ಲಿ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಅತ್ಯಂತ ಭವ್ಯವಾದಂಥ, ಧಾರ್ಮಿಕವಾಗಿ ಅತ್ಯಂತ ಸಾಂಕೇತಿಕವಾಗಿ ಇರತಕ್ಕಂಥ ಈ ಮಸೀದಿನ ಕಟ್ಟಲಿಕ್ಕೆ ಅಷ್ಟು ಸುಲಭ ಅಲ್ಲ. ಅದರ ಹಿನ್ನೆಲೆ ಬೇರೆ ಇದೆ. ಈ ವಿಚಾರದಲ್ಲಿ ನಾನು ಹೇಳಬೇಕಾಗತ್ತೆ. ಇವರಿಗೆ ಮಸೀದಿ ಕಟ್ಕೊಳ್ಳಿಕ್ಕೆ ಹುಣಸೆಹಳ್ಳಿಯಲ್ಲಿ ಜಾಗ ಇರಲಿಲ್ಲ. ಸನ್ಮಾನ್ಯ HP ಶಶಿಧರ್ ಅವರು ಅವ್ರ ಬಾಂಧವರನ್ನ ಮತ್ತು ಬೇರೆ ಬೇರೆಯವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಈ ಜಾಗದ ವ್ಯವಸ್ಥೆ ಮಾಡಿಕೊಟ್ರು. ಇಷ್ಟೊಂದು ಭವ್ಯವಾದ ಒಂದು, ನಮ್ಮಂತೆ ಅವರು ಸಾಮರಸ್ಯದಿಂದ ಬದುಕ್ತಾ ಇದ್ದೀವಿ. ಯಾವುದೇ ತೊಂದರೆ ತಾಪತ್ರಯಗಳಿಲ್ಲದೆ ತುಂಬ ಚೆನ್ನಾಗಿ, ಧರ್ಮೀಯವಾಗಿ ತುಂಬ ಚೆನ್ನಾಗಿದ್ದೀವಿ. ಮೂಲಭೂತವಾಗಿ ಆ ಜಾಗಕ್ಕೆ ಅನುಕೂಲ ಮಾಡಿಕೊಟ್ಟು ಎಲ್ಲವನ್ನು ಮಾಡಿಕೊಟ್ರು. ಇವತ್ತು ಇದೊಂದು ಭವ್ಯವಾದ ದೇವಸ್ಥಾನ ನಿಂತಿದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ, ಬೇರೆ ಬೇರೆ ಕಡೆಯಲ್ಲೆಲ್ಲ ಧರ್ಮೀಯ ಜಾತಿಯ ಸಂಘರ್ಷಗಳು ಬೇರೆ ಬೇರೆದೆಲ್ಲ ಇರುತ್ತೆ. ಅತ್ಯಂತ ಅಣ್ಣ ತಮ್ಮಂದಿರಿಂದ ಅನ್ಯೋನ್ಯವಾಗಿ ಹಿಂದೂ ಮುಸಲ್ಮಾನರು ಇಲ್ಲಿ ಬಾಳ್ತಾ ಇದ್ದೀವಿ. ಇದು ಹೀಗೆ ಮುಂದುವರಿಲಿ ಅಂಥೇಳಿ ಎಲ್ಲರಿಗೂ ನಾನು ನಮಸ್ಕಾರನ ಹೇಳಿ ರಂಜಾನ್ ಶುಭಾಶಯಗಳಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಹುಣಸೆಹಳ್ಳಿಯಲ್ಲಿ ಈ ಮಸೀದಿಗೆ ನಮ್ಮ ಪ್ರೀತಿ ಪಾತ್ರರಾಗಿ ನಮ್ಮ ಸಹೋದರರಾದಂಥ, ಆತ್ಮೀಯರಾದಂಥ ನಮ್ಮ ಹುಣಸೆಹಳ್ಳಿಯ ಮುಖಂಡರಾದಂಥ HP ಶಶಿಧರಣ್ಣವರೇ, ಹಾಗೂ ನಮ್ಮ ಚಂಗಾವರ ಶಿವಣ್ಣ ಸರ್ ಅವರೇ, ಮತ್ತು ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸ್ ಅವರೇ, ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಪಂಚಾಯತಿ ಅಧ್ಯಕ್ಷರಾದಂಥ ತಿಪ್ಪೇಸ್ವಾಮಿ ಅವರು ನಮ್ಮ ಮಸೀದಿಗೆ ಭೇಟಿ ಕೊಟ್ಟು ಅವ್ರ ಕೈಯಿಂದ ಅವರಿಂದ ಒಂದು ಪ್ರೀತಿಯಿಂದ ಒಂದು ಮುಸ್ಲಿಂ ಬಾಂಧವರಿಗೆ ಒಂದು ಇಫ್ತಾರ್ ಕೂಟಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕಂತ ಮನಸ್ಸಿನಲ್ಲಿ ಇಟ್ಕೊಂಡ್ ಅಷ್ಟೊಂದು ಪ್ರೀತಿ ನಮ್ಮ ಮೇಲಿದೆ ಅಂದ್ರೆ ನಾವು ಅವ್ರಿಗೆ ಚಿರಋಣಿ ಆಗಿರ್ತೀವಿ. ಮತ್ತೆ ಯಾವುದೇ ರೀತಿಯಿಂದಲೂ ನಾವೆಲ್ಲರೂ ಅಣ್ಣ ತಮ್ಮಗಳಾಗಿ ಬಾಳ್ಬೇಕು ಅಂತ ನನ್ನಲ್ಲೂ ಮನಸ್ಸಿನಲ್ಲಿದೆ. ಹಾಗೂ ಇದೇ ರೀತಿಯಿಂದ ನಮ್ಗೆ ಸಹಕಾರ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಿದೆ. ರಂಜಾನ್ ಪ್ರಯುಕ್ತ ಉಪವಾಸ ಇದ್ದಂತ ನಮ್ಮ ಗ್ರಾಮದ ಮುಸ್ಲಿಂ ಸಹೋದರರಿಗೆ ನಮ್ಮ ಸ್ನೇಹಿತರಾದ ಚಂಗಾವರ ಶಿವ ಅವರು, ಕಾಂಗ್ರೆಸ್ ಮುಖಂಡರು, ಅವರು ಎಲ್ಲ ಹಣ್ಣು ಮತ್ತು ಸ್ವೀಟ್ ಬಾಕ್ಸ್ ಅನ್ನು ನಮ್ಮ ಮುಸ್ಲಿಂ ಬಾಂಧವರಿಗೆ ನೀಡಿರುತ್ತಾರೆ. ಧನ್ಯವಾದಗಳು. ಒಳ್ಳೆದಾಗ್ಲಿ ಶಿವಣ್ಣ. ಥ್ಯಾಂಕ್ ಯು. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡುಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.